ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನಲ್ಲಿಯೂ ನಿನ್ನೆಯಿಂದ ವ್ಯಾಪಕ ಮಳೆ. ಶಾಲೆಗೆ ರಜೆ ಘೋಷಣೆ ಮಾಡುವುದಾದರೆ ಹಿಂದೆ ಘೋಷಣೆ ಮಾಡುವುದು ಒಳಿತು. ಕಳೆದ 3-4 ದಿನಗಳಿಂದ ದಾಂಡೇಲಿ ಹಾಗೂ ಜೊಯಿಡಾ ತಾಲೂಕಿನಲ್ಲಿಯೂ ವ್ಯಾಪಕವಾಗಿ ಮಳೆಯಾಗುತ್ತಿದೆ. ಈಗಾಗಲೇ ಜಿಲ್ಲಾಧಿಕಾರಿಯವರು ನಾಳೆ ಜಿಲ್ಲೆಯ ಭಟ್ಕಳ, ಹೊನ್ನಾವರ, ಕುಮಟ, ಅಂಕೋಲ ಮತ್ತು ಕಾರವಾರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನಲ್ಲಿ ಇವತ್ತಿನ ಮಳೆಯ ಸ್ಥಿತಿ ನೋಡಿದರೆ ನಾಳೆ ಮತ್ತೆ ಮಳೆ ಮುಂದುವರಿಯುವ ಸಾಧ್ಯತೆ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಇನ್ನು ದಾಂಡೇಲಿ ಮತ್ತು ಜೊಯಿಡಾ ತಾಲೂಕಿನ ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ನಾಳೆ ರಜೆ ಇದೆ ಎಂದು ಇಂದು ಘೋಷಣೆ ಮಾಡದೆ ನಾಳೆ ಬೆಳಿಗ್ಗೆ ರಜೆ ಘೋಷಣೆ ಮಾಡಿದರೆ ಅದು ಮಕ್ಕಳಿಗೆ ಹಾಗೂ ಮಕ್ಕಳ ಪಾಲಕರಿಗೆ ತಿಳಿಯುವ ಮುನ್ನವೇ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಾರೆ. ಶಾಲೆಗೆ ಕಳುಹಿಸಿದ ನಂತರ ರಜೆ ಘೋಷಣೆ ಮಾಡುವುದು ಕೂಡ ಸರಿಯಲ್ಲ. ಯಾಕೆಂದರೆ ಶಾಲೆಗೆ ಹೋಗಿ ರಜೆ ಘೋಷಣೆಯಾಗಿದೆ ಎಂದು ಮತ್ತೆ ಆವಾಗಲೇ ಮಳೆಯ ನಡುವೆ ಮರಳಿ ಮನೆಗೆ ಬರುವುದು ಕೂಡ ಅಷ್ಟು ಸುಲಭದ ಕೆಲಸವಲ್ಲ ಎಂಬ ಮಾತುಗಳು ಇದೀಗ ಚರ್ಚೆಯಲ್ಲಿದೆ.